ಬೆಂಗಳೂರಿನಿಂದ ರಾಧಾ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ನಮಸ್ಕಾರ ಮೇಡಮ್. ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಅವಾಗ ಡೇಟ್ ಆಫ್ ಬರ್ತ್. ಓಕೆ, 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ಮೇಡಮ್. 9. ಓಕೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ರಾಧಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ನಿಮ್ಮ ರಾಷ್ಟ್ರಾಧಿಪತಿ ಈಗ ನಿಮಗೆ ಒಳ್ಳೆ ಬಲಿಷ್ಠನಾಗಿದ್ದಾನೆ, ಒಳ್ಳೆ ಕ್ಷೇತ್ರದಲ್ಲಿದ್ದಾನೆ. ಆತಂಕ ಮಾಡ್ಕೋಬೇಡಿ, ಆರೋಗ್ಯ ಸರಿ ಹೋಗುತ್ತೆ. ಸುಬ್ರಹ್ಮಣ್ಯ ಕವಚ ಅಂತ ಬರುತ್ತೆ, ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೇಳಿಸ್ಕೊಳ್ಳಿ. ಶ್ರದ್ಧೆಯಿಂದ ಚೆನ್ನಾಗಿ ಒಂದು 4-5 ನೋಡಿ. ತುಂಬ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು ಯಾವುದೋ ಅದನ್ನು ಕೇಳಿದ್ರೆ ಆಗುತ್ತೆ. ಸುಬ್ರಹ್ಮಣ್ಯ ಕವಚ. ಇನ್ನೂ ಸರಳವಾದ್ದು ಅಂತಂದರೆ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ರುದ್ರಾಭಿಷೇಕ ಮಾಡಿಸಿ ಅಭಿಷೇಕ ತೀರ್ಥವನ್ನು ತೆಗೆದುಕೊಳ್ಳಿ. ಪ್ರತಿ ಮಂಗಳವಾರ ಮಾಡಿ. ಇದನ್ನು 11 ಮಂಗಳವಾರ ಮಾಡಿ. ಅಷ್ಟರಲ್ಲಿ ನಿಮ್ಮ ಆರೋಗ್ಯ ಸದೃಢವಾಗುತ್ತೆ. ನಂಬಿಕೆಯಿಂದ ಮಾಡಿ. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಜಯಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕು. ಅಣ್ಣನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 12 ಜುಲೈ. 12 ಜುಲೈ. ಹಲೋ. ಹಾಂ, ಇಸ್ವಿ ಯಾವುದು? 58. ಓಕೆ, 1958. ಓಕೆ, ಟೈಮು ರಾತ್ರಿ 1 ಗಂಟೆ. 1 ಗಂಟೆ. ಡನ್. ಏನು ಪ್ರಶ್ನೆ ಕೇಳಬೇಕಿತ್ತು? ಅವ್ರದ್ದು ಆರೋಗ್ಯ ಬಗ್ಗೆ ಚೆನ್ನಾಗಿಲ್ಲ. ಆರೋಗ್ಯ ಚೆನ್ನಾಗಿಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಾತಾಡಿ ಶಾಸ್ತ್ರಿಗಳು. ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ. ಅವರಿಗೀಗ ನಡೀತಾ ಇರತಕ್ಕಂಥ ಸಮಯ ನೋಡಿದ್ರೆ ಶನಿ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ಶನಿ ರವಿ ಇಬ್ಬರು ಶತ್ರುಗಳು, ಅವರ ಇಬ್ಬರ ಸಮಯ ನಡೀತಾ ಇದೆ. ಸೂರ್ಯನ ಭುಕ್ತಿ ಕಾಲದಲ್ಲಿ ಶಿವನ ಆರಾಧನೆಯನ್ನು ಹೇಳಿದೆ. ಹೀಗಾಗಿ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಭಸ್ಮಾರ್ಚನೆ ಮಾಡಿಸಿ, ಆ ಭಸ್ಮವನ್ನು ಅವರಿಗೆ ಧಾರಣೆ ಮಾಡಲಿಕ್ಕೆ ಹೇಳಿ. ಮತ್ತು ಆದಿತ್ಯ ಹೃದಯ ಅಂತ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೇಳಿ. ಇವೆರಡು ನೋಡಿಪ್ಪ ಅವರ ಆರೋಗ್ಯವನ್ನು ಸದೃಢ ಮಾಡುತ್ತೆ. ನಿಮಗೂ ವಾಯ್ಸ್ ಡಲ್ ಆಗಿದೆ, ನೀವು ಕೂಡ ಆ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ನೀವು ಕೂಡ ಆರೋಗ್ಯವಂತರಾಗ್ತೀರ. ಇಬ್ಬರಿಗೂ ಆರೋಗ್ಯ ಬೇಕು ಅಂದರೆ ಈಶ್ವರ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ. ಒಳ್ಳೆಯದಾಗಲಿ. ಓಕೆ, ತುಮಕೂರಿಂದ ಗಿರಿಜಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್. ಶಿವರಾತ್ರಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಹಬ್ಬದ ಶುಭಾಶಯ. ಜೋರಾ ನಿಮ್ಮ ಕಡೆ ಹಬ್ಬ? ಮಾಮೂಲಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 1975. ಓಕೆ. 2/12. 2ನೇ ತಿಂಗಳು 12ನೇ ತಾರೀಕು. ಓಕೆ, 12/2/1975. ಟೈಮು ಟೈಮು ಮಧ್ಯಾಹ್ನ 12 ಗಂಟೆ. ಓಕೆ, ಏನ್ ಪ್ರಶ್ನೆ? ಅಮಾವಾಸ್ಯೆ ಅವತ್ತು ಅಂತ ಹೇಳ್ತಾರೆ. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಮನೆ ಕಟ್ತಾ ಇದೀವಿ ಮೇಡಮ್, ಅದು ಸಂಪೂರ್ಣ ಆಗುತ್ತೆ ಅದ್ರ ಅಂತ ಕೇಳ್ಬೇಕಿತ್ತು. ಓಕೆ, ಯಾವಾಗ ಆಗತ್ತೆ ಅಂತ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗಿರಿಜಾ ಅವರೇ. ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ಕೋಟಿ ನಮಸ್ಕಾರಗಳು. ಶಿವರಾತ್ರಿ ಹಬ್ಬ ಶುಭಾಶಯಗಳು. ಶಿವರಾತ್ರಿ ಒಂದು ವ್ರತ, ಅದನ್ನು ಹಬ್ಬದ ರೀತಿಯಲ್ಲಿ ಮಾಡೋದ ನಾವು ಅಲ್ವಾ? ಅದು ಆದರೂ ಪಾಪ ಮನಸ್ಸಿಗೆ, ಜನರ ಮನಸ್ಸಲ್ಲಿ ಏನಿದೆ ಅದೊಂದು ಹಬ್ಬ ಅಂತ. ಹಬ್ಬ ಯುಗಾದಿ ಬರುತ್ತೆ ನೋಡಿ, ಅದು ಹಬ್ಬ, ಅದು ವೈಭವದಿಂದ ಇರುತ್ತೆ. ಶಿವರಾತ್ರಿಯಲ್ಲಿ ಮನಸ್ಸು, ಕಾಯ, ವಾಚ, ಮನಸ್ಸು ಇವೆಲ್ಲ ಧ್ಯಾನಕ್ಕೆ ಮತ್ತು ವ್ರತ ಅಂದರೆ ನಮ್ಮನ್ನು ಒಂದು ಚೌಕಟ್ಟಿನಲ್ಲಿ ಒಳಪಡಿಸೋದು. ಯದ್ವಾ ತದ್ವಾ ಹಾರಾಡಲ್ಲ. ಹೀಗಾಗಿ ಒಂದು ಚೌಕಟ್ಟಿಗೆ ಒಳಪಡಿಸುವ ವ್ರತವಾಗಿದೆ. ಹೀಗಾಗಿ ಶಿವರಾತ್ರಿ ಒಂದು ವ್ರತ. ಇದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು. ತಾವು ಆಚರಿಸಿ, ಶಿವನ ಕೃಪೆಯಾಗಲಿ. ತಾವು ಮನೆಯ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಚತುರ್ಥಾಧಿಪತಿ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಶುಕ್ರನೂ ಲಾಭಸ್ಥಾನದಲ್ಲಿದ್ದಾನೆ. ಶುಕ್ರನ ಸಮಯ ನಡೀತಾ ಇದೆ. ಹೀಗಾಗಿ ತಮಗೆ ಅನುಕೂಲದ ಒಂದು ಲಕ್ಷಣವನ್ನು ನಿಮ್ಮ ಜಾತಕವೇ ಸೂಚಿಸ್ತಾ ಇದೆ. ಹೀಗಾಗಿ ಗ್ರಹಾಃ ನತು ಕರ್ಮ ಫಲದಾಯಕಾಃ ಗ್ರಹಾಃ ಕರ್ಮ ಫಲಸೂಚಕಾಃ ಅಂತ ಒಂದು ಮಾತಿದೆ. ಹೀಗಾಗಿ ನೀವು ಪಾಪ ಯಾವ ನಿರೀಕ್ಷೆ ಇಟ್ಕೊಂಡಿದ್ದೀರೋ ಮನೆ ಆಗುತ್ತಾ ಅಂತ ಸುಸೂತ್ರವಾಗಿ ಆಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.